ಯಾರೋ ಒಬ್ಬರು ಗಾಯಕಿ ಅಥವಾ ಗಾಯಕ ಸತ್ವಪೂರ್ಣವಾಗಿ ಹಾಡ್ತಾರೆ, ಟ್ಯಾಲೆಂಟ್ ಇದೆ ಅಂದರೆ ಅದಕ್ಕೆ ಅವಕಾಶ ಇಲ್ವಾ ಅಂತ ಅರ್ಥ? ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ಮತ್ತು ಎಷ್ಟೋ ಜನ ಈ ಟ್ರ್ಯಾಕ್ ಹಾಡ್ಸಿದ್ರೇನೋ ಏನೋ ತುಂಬ ದೊಡ್ಡ ಫೇವರ್ ಮಾಡ್ದಂಗೆ ಬೇರೆ ಮಾತಾಡ್ತಾರೆ. ಅಯ್ಯೋ, ವಾಟ್ ಈಸ್ ದೇರ್? ಅವ್ರಿಗೆ ಹಾಡೋಕ್ಕೆ ಬರುತ್ತೆ, ನೀವು ಹಾಡಿಸಿದ್ರಿ ಆಯಿತು, ನೀವು ಹಾಡಿಸಿದ್ದು ನಿಮ್ಮ ಒಳ್ಳೆತನ. ಇವಾಗ ಒಂದು 25 ಜನ ಇರ್ತಾರೆ, ಒಂದು ಇಬ್ಬರ ಕೈಲಿ ನೀವು ಹಾಡಿಸಿದ್ರೆ ನಿಮ್ಮ ಗುಡ್ನೆಸ್. ಬಟ್ ಹಾಗಂತ ಹೇಳಿ ನೀವೇ ಅವ್ರನ್ನ ಹುಟ್ಟಾಕಿದ್ದು, ತಿದ್ದಿದ್ದು, ತೀಡಿದ್ದು ಅವೆಲ್ಲ ಹೇಳೋ ಹಂಗಿಲ್ಲ. ಸೊ ನಿಮ್ಗೆ ಹಂಗೆ ಹೇಳ್ಕೊಂಡು ಓಡಾಡಿದ್ದಾರೆ? ಅಯ್ಯೋಯ್ಯೋ, ತುಂಬ. ಈ ಇಂಡಸ್ಟ್ರಿನೇ ಹಾಗೆ. 5 ರೂಪಾಯಿ ಕೊಟ್ಟರೆ 5 ಕೋಟಿ ಕೊಟ್ಟಿದ್ದೆ ಅಂತಾರೆ. ಅದೆಲ್ಲ ಕೋಟಿಲಿ ಎಷ್ಟು ಸೊನ್ನೆ ಇರುತ್ತೆ ಅಂತ ಹೇಳ್ದವನಿಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಸೊ ಕುಸುಮ ಅವ್ರನ್ನ ನಾನು ಕರೆದೆ, ನಾನು ಬೆಳೆಸ್ದೆ, ನನ್ನಿಂದ ಅವ್ರು ಫೇಮಸ್ ಆದರು ಅಂತಲೂ ಮಾತಾಡಿದ್ದಾರೆ. ಹಾಂ, ಮಾತಾಡ್ತಾರೆ. ಬಟ್ ಏನಂದರೆ, ನಾವು ಆ ಪಾಪ್ಯುಲಾರಿಟಿ ಲಿಸ್ಟಿಗೆ ಹೋಗದೇ ಇರೋದ್ರಿಂದ ಅಷ್ಟೊಂದು ಅದನ್ನು ಮಾತಾಡೋದು. ಅಯ್ಯೋ ಬೇಕಾದಷ್ಟು ಸಾರ್, ನಾವೇ ಅವ್ರಿಗೆ ಹೇಳಿದ್ವಿ ಈ ಸಿನಿಮಾಗೂ ಆಡಿಸಿ, ಆ ಸಿನಿಮಾಗೂ ಆಡಿಸಿ ಅಂತೆಲ್ಲ ಬೇಕಾದಷ್ಟು ನಡೀತೈತೆ. ಸೊ ಈ ಇಂಡಸ್ಟ್ರಿ ಏನಂದರೆ, ಮೇಲೆ ನೋಡೋಕ್ಕೆ ಎಷ್ಟು ಒಂಥರ ಅಫೆಕ್ಷನೇಟ್ ಅನಿಸುತ್ತೋ ಅಷ್ಟೊಂದಿಲ್ಲ. ಎಟ್ ದ ಸರ್ಫೇಸ್ ಲೆವೆಲ್ ಇದೆ, ಒಳಗೆ ಹೋದರೆ ದ ಬಾಲ್ ಗೇಮ್ ಇಸ್ ಡಿಫ್ರೆಂಟ್. ಸೊ ನನಗೆ 15 ವರ್ಷ ಹಾಡಿದ ಮೇಲೆ ಸಾಕನ್ನಿಸ್ತು. ಅಂದರೆ ನಾವು ರಾಜಕಾರಣ ಅಂತ ಪೊಲಿಟಿಕಲಿ ನೋಡ್ತೀವಿ, ಇಲ್ಲೂ ಇದೆ ರಾಜಕೀಯ, ಎಲ್ಲೆಲ್ಲೂ ಇದೆ, ಇಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಕೆಲವು ಕಡೆ ಕಾಂಟ್ಯಾಕ್ಟ್ಸ್ ಇದ್ದರೆ ಹೆಲ್ಪ್ ಆಗುತ್ತೆ, ಇನ್ನು ಕೆಲವು ಕಡೆ ಐ ಡೋಂಟ್ ನೋ ವಾಟ್ ಇಟ್ ಈಸ್ ದಟ್ ಯು ರಿಕ್ವೈರ್. ನಂಗೆ ಅರ್ಥ ಇವತ್ತಿನವರೆಗೂ ಆಗಿಲ್ಲ. ಬಿಕಾಸ್ ಎಷ್ಟೋ ಜನ ಅಷ್ಟು ಚೆನ್ನಾಗಿ ಶ್ರುತಿ ಸೇರಿಸ್ತೇನೆ, ತಾಳದಲ್ಲಿ ಅಷ್ಟು ಚೆನ್ನಾಗಿ ಹೋಲ್ಡ್ ಇಲ್ಲದೇ ಇದ್ದರೂ ಅವ್ರು ಸೋಲೋ ಹಾಡಿರೋದು ಉಂಟು. ಹಿಂಗೆ ಹೂ ಇಸ್ ದೇರ್ ಟು ಟೆಲ್ ಯು? ಯಾರು ಹೇಳ್ತಾರೆ? ಆ್ಯಂಡ್ ನೀವು ಯಾರನ್ನು ಹೋಗಿ ಕೇಳ್ತೀರಿ? ಫಸ್ಟ್ ಆಫ್ ಆಲು ಅವ್ರೇನು ಅನ್ಕೋತಾರೆ, ಓ ಈ ಅಮ್ಮನಿಗೆ ಹೊಟ್ಟೆಗಿಚ್ಚು ಅದಕ್ಕೋಸ್ಕರ ಇದು ಬಂದು ಕೇಳ್ತಿದೆ. ಹೊಟ್ಟೆಗಿಚ್ಚು ಎಂಥದ್ದು ಇಲ್ಲ. ತಿನ್ನೋದು ಎಷ್ಟು ತಿಂತೀವೋ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ತಿನ್ನೋಕ್ಕಾಗಲ್ಲ. ಅಷ್ಟು ನನಗೆ ಕೋರಸ್ ಹಾಡುವಾಗಲೂ ಬರೋದು, ಜೊತೆಗೆ ಟ್ರ್ಯಾಕ್ ಹಾಡ್ತಿದ್ದೆ. ಆಮೇಲೆ ನನಗಿದೆಲ್ಲ ನೋಡಿ ಸ್ವಲ್ಪ ಬೇಜಾರಾಯಿತು. ಅಂದರೆ ನಾವು ಒಂದು 7-8 ವರ್ಷನೇ ಕಾಯ್ತೀವಿ, ಚೇಂಜ್ ಆಗುತ್ತೆ ಸಿನೇರಿಯೋ, ಎಸ್ ಯು ವಿಲ್ ಗೆಟ್ ಅ ಬ್ರೇಕ್, ಸಿಕ್ಕಿದೆಲ್ಲ ನನಗೆ ಆ ಥರ ಕ್ಲಿಕ್ ಆಗಿದೆ ಅಂದರೆ ಬೇಬಿ ವಾಯ್ಸಲ್ಲಿ ಟಕ ಒಂದೊಮ್ಮೆ ಒಂದು ಆಪರ್ಚುನಿಟೀಸು. ಆ್ಯಂಡ್ ಎಷ್ಟು ಗೌರವ ಕೊಡೋರು, ಎಷ್ಟು ಪ್ರೀತಿಯಿಂದ ಮಾತಾಡ್ಸೋರು ಅಂದರೆ, ಇದು ಅಲ್ಲಿ ಯಾಕೆ ಆಗ್ತಿಲ್ಲ ಅಂತ ತಕ್ಷಣ ಬರೋದು ಥಾಟು. ಆಗದೆ ಇದ್ದರೆ ಪರವಾಗಿಲ್ಲ, ಏನೋ ಇಷ್ಟ ಆದರೂ ದೇವ್ರು ಕರುಣಿಸಿದ್ನ, ಓಕೆ ಫೈನ್, ಒಂದು ಜೀವನ ಅನ್ನೋದು ನಡೀತಿದ್ಯಾ. ಇವಾಗ ನೋಡಿ, ನಾವು ನೋಡ್ತಿರೋ ಹಾಗೇ ಬಿ ಇರ್ಬೋದು, ಇದಿರ್ಬೋದು, ಅದಿರ್ಬೋದು, ಅವ್ರಗಳಿಗೆ ರೆಗ್ಯುಲರ್ ಜಾಬ್ಸ್ ಇರೋದು ಕಷ್ಟ ಆಗೋಗಿದೆ. ಒಂದು ಫ್ಯಾಮಿಲಿ ಮೇಂಟೈನ್ ಮಾಡೋದಕ್ಕೆ ಅವರೇನೇ ಈ ತುದಿಯಿಂದ ಆ ತುದಿಗೆ ಒದ್ದಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ನಮಗೆ ನಮ್ಮ ಫ್ಯಾಮಿಲಿ ಮೇಂಟೈನ್ ಮಾಡುವಷ್ಟು ಬರ್ತಿತ್ತು. ಬಟ್ ನಿಮ್ಮ ಕಣ್ಮುಂದೆ ಇನ್ಯಾರೋ ಗಾಯಕ ಅಥವಾ ಗಾಯಕಿ ಅವಕಾಶಗಳು ಸಿಗ್ತಾ ಇದೆ, ಆದರೆ ಅಷ್ಟೊಂದು ಅವರು ಟ್ಯಾಲೆಂಟ್ ಅಲ್ಲ ಅಂತ ಗೊತ್ತಾದಾಗಲೂ ಏನೋ ಹೇಳಬೇಕು ಅನ್ನಿಸ್ಲಿಲ್ಲ, ಏನು ಮಾಡಬೇಕು ಅನ್ನಿಸ್ಲಿಲ್ಲ, ಸುಮ್ಮನೆ ಬ್ಯಾಕ್ಔಟ್ ಆಗಿಬಿಟ್ರಾ? ನಾವು ಮಾಡೋಕ್ಕೇನೂ ಆಗೋಲ್ಲ ಹರೀಶ್. ಬಿಕಾಸ್ ಇದು ನಮ್ಮ ಒಬ್ಬರ ಜೊತೆನೇ ಅಲ್ಲ ನಡೆದಿತ್ತು, ಬೇಕಾದಷ್ಟು ಜನರ ಜೊತೆ ನಡೆದಿತ್ತು. ನೀವೇನು ಅಂದ್ಕೊಂಡಿದ್ದೀರಿ? ಇವಾಗ ಗ್ರೂಪ್ ವಾಯ್ಸಸ್ ಕೋರಸ್ಗೆ ಅಂತ ಬಂದರೆ ಅವರು ಸೋಲೋ ಹಾಡೋ ಕೆಪಾಸಿಟಿ ಇಲ್ಲ ಅಂದ್ಕೊಂಡಿದ್ದೀರಾ? ಅವ್ರು ಅದಕ್ಕೋಸ್ಕರ ಅಲ್ಲ ಬರೋದು ಗ್ರೂಪಿಗೆ. ಇಲ್ಲಿ ಹಾಡ್ತಿದ್ರೆ ನಮ್ಮಂಗೇನೆ ಎಲ್ಲೋ ಒಂದು ಅವಕಾಶ ಸಿಕ್ಕುತ್ತೆ. ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ. ಇವಾಗ ಮಂಗಳ ಅಂಜನ್ನವರು ಕೋರಸ್ಗೆ ಬರೋರು, ಬಟ್ ಆಕೆದೇನೆ ಸ್ವಂತದ ಒಂದು ಆರ್ಕೆಸ್ಟ್ರಾ ಟ್ರೂಪ್ ಇತ್ತು. ಅವರು ಅದನ್ನು ಫುಲ್ ನಿಭಾಯಿಸೋರು. ಆರ್ಟಿಸ್ಟ್ಗೆಲ್ಲ ನೊಟೇಷನ್ಸ್ ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಚೆಕ್ ಮಾಡೋದು, ರಿಹರ್ಸಲ್ಸ್ ಕೊಡೋದು. ಪ್ಲಸ್ ಶಿ ವಾಸ್ ಹರ್ ಸೆಲ್ಫ್ ಸಿಂಗಿಂಗ್ ಇನ್ ಉಷಾ ಉತ್ತುಪ್ಸ್ ವಾಯ್ಸ್. ಅಂಥವರು ಬಂದಿಲ್ಲಿ ಕೋರಸ್ ಆಡೋರು. ಅವ್ರನ್ನ ಜೂನಿಯರ್ ಉಷಾ ಉತ್ತುಪ್ ಅಂತಲೇ ಹೇಳಬೇಕು. ವಿಜಯನಗರದಲ್ಲಿ ಒಂದು ಸಲ, ಈಗೊಂದು 10-12 ವರ್ಷದ ಹಿಂದೆ, ಉಷಾ ಉತ್ತುಪ್ ಮ್ಯಾಮ್ದು ಅಲ್ಲಿ ಗಾಂಧಿ ಮೈದಾನದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಅವ್ರದ್ದು. ಆವ ಮಧ್ಯೆ ಮಂಗಳ ಅವರನ್ನ ಸ್ಟೇಜ್ ಮೇಲೆ ನಾನು ಕರ್ಕೊಂಡು ಹೊರಟು. ನಾನು ತುಂಬ ದೊಡ್ಡ ಕೆಲಸ ಮಾಡಿದೆ ಅಂತಲ್ಲ, ಬಟ್ ಇವರನ್ನೆಲ್ಲ ಹೋಲಿಸಿದಾಗ ಸಮ್ಹೌ ಫೇಟ್ ಹ್ಯಾಸ್ ಬಿನ್ ಕೈಂಡರ್ ಟು ಮೀ. ನನಗೆ ಎಷ್ಟೋ ಆಪರ್ಚುನಿಟೀಸ್ ಸಿಕ್ಕಿದೆ. ಇವನ್ನ ಸೋಲೋ ಹಾಡೇ ಇಲ್ಲ ಅನ್ನೋ ಲೆಕ್ಕಕ್ಕೂ ಇಲ್ಲ. ನಾ ಶೂಟಿಂಗ್ ಪರ್ಪಸ್ ಹಾಡಲಿಲ್ಲ, ಟ್ರ್ಯಾಕ್ ಹಾಡಲಿಲ್ಲ, ಬರೀ ಕೋರಸ್ ಹಾಡ್ಕೊಂಡಿದ್ದೆ ಅಂತ ಏನಿಲ್ಲ. ಬೇಕಾದಷ್ಟು ಸೋಲೋಸು ಹಾಡಿದ್ದೀನಿ. ಆಮೇಲೆ ನಾನು ಪ್ರೋಗ್ರಾಮ್ಸ್ ಬೇಕಾದಷ್ಟು ಕೊಟ್ಟಿದ್ದೀನಿ. ಆ್ಯಂಡ್ ಈ ಥರ. ಬಟ್ ನನಗೆ ಮಂಗಳನ್ನ ನೋಡಿದಾಗೆಲ್ಲ ತುಂಬ ಹೊಟ್ಟೆ ಉರಿಯೋದು. ಇಂಥ ಟ್ಯಾಲೆಂಟ್ ಇಟ್ಕೊಂಡು ಒಳ್ಳೆ ಹಿಂಗೆ ಇದ್ದಾಳಲ್ಲ, ಏನಪ್ಪ ಇದೇನಾ ಬಾಳು. ಆಮೇಲೆ ಅವಳಿಗೆ ಬಾ ಒಂದು ಸಲ ನೋಡೋಣ ಅಲ್ಲಿ ಅಂತ. ಅಲ್ಲೊಬ್ಬರು ಪರಿಚಯದವ್ರು ಇದ್ದರು.
ಅವ್ರನ್ನ ಮೀಟ್ ಮಾಡೋಕ್ಕೆ ಅಲೌ ಮಾಡಿದ್ರು. ಆ್ಯಂಡ್ ಉಷಾ ಉತ್ತುಪ್ ಮ್ಯಾಮ್ ಸೋ ಗ್ರೇಟ್. ಹರಿ ಓಂ ಹರಿ ಹರಿ ಓಂ ಹರಿ ಖಮೋನ್ ಎವ್ರಿಬಾಡಿ ಗಿವ್ ಅ ಬಿಗ್ ಹ್ಯಾಂಡ್ ಅನ್ಕೊಂಡು ಅವರು ಮಧ್ಯೆ ಮಾತಾಡ್ತಾನೆ ಇರ್ತಾರೆ. ಆ ಸಾಂಗಲ್ಲಿ ಶಿ ಮೇಡ್ ಮಂಗ್ಲಾ ಸಿಂಗ್ ದ ನೆಕ್ಸ್ಟ್ ಫ್ಯೂ ಲೈನ್ಸ್ ಅಲಾಂಗ್ ವಿತ್ ಹರ್ ಆರ್ಕೆಸ್ಟ್ರಾ. ದ್ಯಾಟ್ ವಾಸ್ ಹರ್ ಗ್ರೇಟ್ನೆಸ್. ಆ್ಯಂಡ್ ಅವ್ರು ಹಣೆ ಬೊಟ್ಟನ್ನು ತೆಗೆದು ಮಂಗಳನ್ನ ಕೊಟ್ಟರು. ಯಾವುದೋ ಒಂದು ಮೊಮೆಂಟಾ ಟು ಥಿಂಕ್ ಆಫ್ ಆ್ಯಂಡ್ ಸ್ಮೈಲ್ ವೇರ್ ಎವರ್ ಯು ಮೇ ಬಿ ವಿಚ್ ಎವರ್ ಟೈಮ್ ವಾಟ್ ಎವರ್ ಏಜ್, ಆ ಥರ. ಸೊ ಈ ಅವಕಾಶಗಳು ನೋಡಿ, ಎಲ್ಲಿವರೆಗೂ ನಾವು ಇನ್ನೊಬ್ರಿಗೆ ಅವಕಾಶ ಕೊಡ್ತೀವಿ ಅನ್ಕೋತೀವೋ ಇನ್ನೊಬ್ರು ಉದ್ಧಾರ ಆಗೋಕ್ಕೆ ಚಾನ್ಸ್ ಇಲ್ಲ. ಇವಾಗ ಹೆಂಗಿದೆ ಸಿನಿಮಾ ಇಂಡಸ್ಟ್ರಿ, ಬದಲಾಗಿದೆಯಾ? ನನಗೇನು ಗೊತ್ತಿಲ್ಲ. ಬಿಕಾಸ್ ನಾ ಸಿನಿಮಾ ಇಂಡಸ್ಟ್ರಿಯಿಂದ ತುಂಬ ದೂರ ಸರಿದು 20 ವರ್ಷದ ಮೇಲಾಯಿತು. ಸೊ ಬೇಡ ಬೇಡ ಅಂತ ಬಿಟ್ಟೇ ಬಿಟ್ಟಿದ್ದೀರಿ? ನಾ ಬಿಟ್ಟೆ. ನನಗೆ ನೋಡಿಲ್ಲ, ಇಲ್ಲವೇ ಇಲ್ಲ. ಶುರುನಲ್ಲಿ ಫೋನ್ ಕಾಲ್ಸ್ ಬರೋದು, ಬೇಡ ಬನ್ನಿ ಮೇಡಮ್, ಟ್ರ್ಯಾಕಿಗೆ ಬನ್ನಿ, ಶೂಟಿಂಗ್ ಪರ್ಪಸ್ಗೆ ಬನ್ನಿ ಅಂತ. ಹೇಳಿದೆ ಬೇಡ ಅಂತ ಡಿಸೈಡ್ ಮಾಡಿ ಆಚಿಸಿ 15 ವರ್ಷ ತೊಗೊಂಡೆ ಡಿಸೈಡ್ ಮಾಡೋಕ್ಕೆ. ಇನ್ನು ಅದಕ್ಕೆ ಇನ್ನೆಷ್ಟು ವರ್ಷ ತೊಗೊಳೋದು, ಇನ್ನೆಷ್ಟು ಕಾಯೋದು, ಆಚೆಗೆ ಬಂದೆ. ಈಗ ಯಾರೋ ಆ ಥರದ್ದು ಒಳ್ಳೆ ಗಾಯಕಿ ಇದ್ರೆ ಅವ್ರಿಗೆ ಅವಕಾಶ ಸಿಗ್ತಿದೆ ಅಂತ ಏನಾದ್ರು ಅನಿಸುತ್ತಾ? ಸಿಗ್ತಾ ಇದೆ ಹರೀಶ್. ಇವಾಗ ಮುಂಚಿನ ಸಿಂಗರ್ಸ್ ಥರಾನೇ ಹಾಡಬೇಕು, ಆ ವಾಯ್ಸ್ ಮಾಡ್ಯುಲೇಷನ್ನೇ ಬೇಕು, ಅದೆಲ್ಲ ಹೋಗಾಗಿದೆ. ವರ್ಸಟಾಲಿಟಿ ನೋಡ್ತಾರೆ. ಮತ್ತು ಒಂದೊಂದು ಮ್ಯೂಸಿಕ್ ಡೈರೆಕ್ಟ್ರು ಹಿ ಈಸ್ ಮೂವಿಂಗ್ ಅವೇ ಫ್ರಮ್ ವಾಟ್ ಎವರ್ ವಾಸ್ ಕಮಿಂಗ್ ಟಿಲ್ ನೌ. ಕೆಲವರು ಅದನ್ನು ಮೇಂಟೈನ್ ಮಾಡ್ಕೊಂಡು ಜೊತೆಗೆ ಅವ್ರದ್ದು ಹೊಸತನ ಕೊಟ್ಟು ಅದೊಂಥರ ಬೇರೆ ಬೇರೆ ವಾಯ್ಸಸ್ಗೆ ಅದರಲ್ಲಿ ಅವಕಾಶ ಇದೆ ಆ್ಯಂಡ್ ಕೊಡ್ತಾನೂ ಇದ್ದಾರೆ. ಆ ರೀತಿಯಲ್ಲಿ ಇವಾಗಿನ ಸಿಂಗರ್ಸು ದೇ ಪ್ರಿಟಿ ಲಕ್ಕಿ. ಅಟ್ಲೀಸ್ಟ್ ದೇ ಗೆಟ್ ದ ಚಾನ್ಸಸ್ ವೆನ್ ದೇ ಡಿಸರ್ವ್ ಇಟ್. ನೀವಾಗ ನೆನಪಿಸ್ಕೋತಿರ್ತೀರಲ್ವಾ, ಹೇ ನಮ್ಮ ಕಾಲದಲ್ಲೂ ಇದೆಲ್ಲ ಇರಬೇಕಾಗಿತ್ತು ಅಂತ ಅನ್ಸೋದೇ ಇಲ್ಲ ಹರೀಶ್, ಅನ್ಸೋದೇ ಇಲ್ಲ. ಯಾಕಂದರೆ ನಾನು ಸಿನಿಮಾ ಇಂಡಸ್ಟ್ರಿ ಬಿಡ್ತೀನಿ ಅಂತ ಡಿಸೈಡ್ ಮಾಡಿದಾಗ ಕ್ಯಾಸೆಟ್ ರೆಕಾರ್ಡಿಂಗ್ಸ್ಗೆ ಪುತ್ತೂರು ನರಸಿಂಹನಾಯಕ್ ಅವರು, ನಾನು ನನ್ನ ಮ್ಯಾರೇಜ್ಗೂ ಮುಂಚೆ ಸುಮಾರು ವರ್ಷ ಅವ್ರ ಜೊತೆ ಸ್ಟೇಜ್ ಶೋಸಲ್ಲೆಲ್ಲ ಹಾಡಿದ್ದೆ. ಸೊ ಇಟ್ ವಾಸ್ ನಾಟ್ ಆ್ಯಸ್ ಓ ವಿ ವರ್ ಫ್ರೆಶ್ ಅಕ್ವೈಂಟೆನ್ಸಸ್. ಸೊ ರೆಕಾರ್ಡಿಂಗ್ಸ್ ಇರೋದು, ಪ್ರೋಗ್ರಾಮ್ಸು, ಸುಗಮ್ ಸಂಗೀತ್ ಪ್ರೋಗ್ರಾಮ್ಸ್ ಇರೋದು. ಅಲ್ಲಿ ಕೂತ್ರೆ ಸುಗಮ್ ಸಂಗೀತ್ ಸ್ಟೇಜಲ್ಲೇ ಯಾವುದೂ ಹಾಡೇ ಬರಲ್ವಲ್ಲ. ಆ್ಯಕ್ಚುಲಿ ನಾವು ಫಿಲಮ್ಸಲ್ಲಿ ಎಷ್ಟೊಂದು ದಿನ ಹಮ್ಮಿಂಗ್ಸು ಅದು ಇದು, ನಾವು ನೊಟೇಷನ್ ವೈಸ್ ವಿ ಬಿಕೇಮ್ ವೆರಿ ಸ್ಟ್ರಾಂಗ್ ಇನ್ ಫಿಲಮ್ ಸಿಂಗಿಂಗ್. ಬಿಕಾಸ್ ನಮಗೆ ಕೋರಸ್ ಎಲ್ಲ ನೊಟೇಷನ್ ಕೊಡುವಾಗ ಅಲ್ಲಿ ಹಾಲ್ನಲ್ಲಿ ಕೂರಿಸ್ಕೊಂಡು ಇನ್ಸ್ಟ್ರೂಮೆಂಟ್ ಅವರು ಕೊಟ್ಬಿಟ್ಟು ನಮಗೂ ವಾಯ್ಸಸ್ ಹೇಳ್ದುಕೋ, ರೀ ಟು 1 ಬಾರ್, ಗಾ ಟು 1 ಬಾರ್, ಮಾ 1 ಕಟ್, ಮಾ ಟು 1 ಬಾರ್, ದಾ ಸಸ್ಟೈನ್ 2 ಬಾರ್ಸ್, ಈ ಥರ ಹೇಳ್ಕೊಂಡು ಹೋಗ್ಬಿಡೋರು. ಏನು ಹಾಡು ತೋರಿಸ್ತಿರ್ಲಿಲ್ಲ, ನಾವು ಕೂತ್ಕೊಂಡು ಸ್ವರಗಳನ್ನ ಹುಡ್ಕೊಂಡು ಹಾಡ್ಕೊಂಡು ಈ ಥರ ಆಗಿ ಒಂಥರ ಮೈಂಡ್ ಶಾರ್ಪ್ ಆಯಿತು ಆ್ಯಸ್ ಫಾರ್ ಎಸ್ ದ ಸ್ವರಸ್ಥಾನಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ನಾನೇನಾಯಿತು, ಕ್ಯಾಸೆಟ್ ರೆಕಾರ್ಡಿಂಗ್ಸು, ಪ್ರೋಗ್ರಾಮ್ಸು, ದೆನ್ ಐ ಸ್ಟಾರ್ಟೆಡ್ ಪಿಕ್ಕಿಂಗ್ ಅಪ್ ಎ ಫ್ಯೂ ಭಾವಗೀತೆಸ್. ಬಿಕಾಸ್ ನನಗೆ ಅಲ್ಲಿವರೆಗೂ ಭಾವಗೀತೆಗಳು ಪ್ರೋಗ್ರಾಮ್ ಕೊಟ್ಟು ಗೊತ್ತೆ, ಯಾವುದೋ ಒಂದು ದೂರದರ್ಶನ ರೆಕಾರ್ಡಿಂಗಿಗೆ 1-3-4 ಹಾಡು ಕಲ್ತಿದ್ದು ಮಾಡಿದ್ದು ಬಿಟ್ಟರೆ ಹೆಚ್ಚಾಗಿಲ್ಲ. ಅಲ್ಲಿಂದ ಶುರು ಆಯಿತು ಪಯಣ. ಆ್ಯಂಡ್ ಅಲ್ಲಿಂದ ಒಂಥರ ಇಟ್ ಈಸ್ ಒಂಥರ ಇನ್ನೊಂದು ಮುಖ ಸಂಗೀತದ್ದು, ಈ ಫಿಲಮ್ದು. ಹೀಗೆ ಎಷ್ಟು ವರ್ಷದ್ದು ಈ ಭಾವಗೀತೆ ಅಂದರೆ ಸುಗಮ ಸಂಗೀತ, ಭಕ್ತಿಗೀತೆಯ ಈ ಪಯಣ ಎಷ್ಟು ವರ್ಷದ್ದು ಆಯಿತು? ಇವಾಗ ಒಂದು 20 years ಮೇಲಾಯಿತು. ಇಷ್ಟು ವರ್ಷದಲ್ಲಿ ಎಷ್ಟು ಹಾಡು ಹಾಡಿರ್ಬೇಡ ನೀವು? ತುಂಬ ಹಾಡಿದ್ದೀನಿ. ಸುಮ್ಮನೆ ಒಂದು ಲೆಕ್ಕ? ನಮ್ಮ ಕ್ಯಾಸೆಟ್ ರೆಕಾರ್ಡಿಂಗ್ಸ್ನಲ್ಲಿ ಏನಿಲ್ಲ ಅನ್ನೋ ಒಂದು 2000-3000 ಹಾಡುಗಳು ಹಾಡಿದ್ದೀನಿ. ಅದರಲ್ಲಿ ಹೆಚ್ಚಾಗಿ ಡಿವೋಷನಲ್ಸೇ ಹಾಡಿರೋದು. ಯಾಕೆಂದರೆ ನಾವು ಅಲ್ಲಿಗೆ ಹೋಗೋ ಹೊತ್ತಿಗೆ ಭಾವಗೀತೆಯ ರೆಕಾರ್ಡಿಂಗ್ಸು ತುಂಬ ಕಮ್ಮಿ ಆಗೋಗಿತ್ತು. ಇದ್ದಿದ್ರೆ ಅದನ್ನೂ ಹಾಡ್ಬಿಡ್ತಿದ್ನೋ ಏನೋ. ಎಲ್ಲೋ ಓಡಾಡ್ತಿರ್ಬೇಕಾದ್ರೆ ಎಲ್ಲೋ ನಿಂತಾಗ ನಿಮ್ಮ ಹಾಡೇ ನೀವು ಕೇಳಿಸ್ಕೊಂಡ್ರೆ ಏನು ಫೀಲ್ ಮಾಡ್ತೀರಿ? ಖುಷಿಯಾಗತ್ತೆ ಹರೀಶ್, ಖುಷಿಯಾಗತ್ತೆ. ನನಗೆ ಒಂದು ಸಲ ರವಿ ಶೆನಾಯ್ ಅಂತ ಇಲ್ಲಿ ಮ್ಯೂಸಿಕ್ ಡೈರೆಕ್ಟ್ರ್ ಇದ್ದರು. ಅವರು ಜಿಂಗಲ್ಸ್ಗೂ ಎಲ್ಲ ತುಂಬ ಮ್ಯೂಸಿಕ್ ಮಾಡೋರು, ವೆರಿ ಹೈಲಿ ಲರ್ನೆಡ್ ಪರ್ಸನ್. ಬಟ್ ಅದೇನೇ ಅವಕಾಶಗಳು ಸ್ವಲ್ಪ ಹಿಂದೆ, ಬಟ್ ತುಂಬ ನಾಲೆಡ್ಜು ತುಂಬ ಇದು. ಅವರು ಒಂದು ಸಲ ಗೋವಾಗೆ ಹೋಗಿದ್ರಂತೆ. ಅಲ್ಲಿ ಶಾಂತೇರಿ ದೇವಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಂಗೆ ಅಲ್ಲಿಂದ ಫೋನ್ ಮಾಡಿದ್ರು, ಕುಸುಮಾಜಿ ಆಪಿ ಹಾಬಿ ಬಜರಯೋ ಅಂದರು. ಅಲ್ಲಿ ಹಾಡು ಕೇಳಿಸ್ತಿತ್ತ? ಹಾಂ, ಕೊಂಕಣಿನಲ್ಲೂ ಹಾಡಿದ್ದೆ. ಆವಾಗ ಎಷ್ಟು ಭಾಷೆಯಲ್ಲಿ ಹಾಡು ಹೇಳಿದ್ದೀರಿ ನೀವು? ನಾನಾ ಕನ್ನಡ, ತಮಿಳು, ತೆಲುಗು, ತುಳು, ಕೊಂಕಣಿ, ಒಡಿಯಾ ಆ್ಯಂಡ್ ಮರಾಠಿ, ಮಲಯಾಳಮಲ್ಲಿ ಯಾವಾಗಲೂ ಒಂದೇ ಒಂದು ಸಲ 1-2 ಜಿಂಗಲ್ ಹಾಡಿದೆ. ಆಮೇಲಿಂದ ಕರಿಬೇಡಿ ಅಂತ ತುಂಬ ಕಷ್ಟ ಆಗುತ್ತೆ. 8 ಭಾಷೆಯ ಗಾಯಕಿ ಇವತ್ತಿನ ನಮ್ಮ ಅತಿಥಿ. ವಾವ್! ಹತ್ತತ್ರ ಒಂದು 5,000ಕ್ಕೂ ಹೆಚ್ಚು ಹಾಡುಗಳು
ಹಾಡಿರ್ತೀನಿ. ಟೋಟಲಿ ಎಸ್. ಏನಂದರೆ ಎಲ್ಲ ಯಾವುದೂ ಹೆಚ್ಚಾಗಿ ಜ್ಞಾಪಕ ಉಳಿಲ್ಲ, ಬಿಕಾಸ್ ನಾವು ಅಲ್ಲಿ ಟ್ರ್ಯಾಕ್ ಹಾಡಿದ್ರು ಅದನ್ನು ಆಚೆ ಬಂದು ಇನ್ನೆಲ್ಲೂ ಹಾಡಿರೋಲ್ಲ. ಇಟ್ ಈಸ್ ಸಿಂಗಿಂಗ್ ಆ್ಯಂಡ್ ಫರ್ಗೆಟಿಂಗ್. ಆವಾಗಲೇ ಇನ್ನೊಂದು ಹಾಡನ್ನು ತೊಗೊಳಕ್ಕಾಗೋದು. ಎಲ್ಲ ಹಳಹಳೇದು ಹಿಡ್ಕೊಂಡು ಕೂತ್ಕೊಂಡೆ ಹೊಸದು ಕಲಿಯೋಕ್ಕೆ ಕಷ್ಟ ಆಗೋದು. ಭಾಳ ಹೆಮ್ಮೆ ಅನ್ಸೋದು ಕಲ್ತಂಥ ಹಾಡನ್ನು ಅಥವಾ ಇಂಡಸ್ಟ್ರಿಯಿಂದ ಆಚೆ ಬಂದ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೂ ಸುಮ್ಮನೆ ಕೂತಿಲ್ಲ, ಮಕ್ಕಳಿಗೆ ಹೇಳ್ಕೊಡೋ ಕೆಲಸ ಮಾಡ್ತಿದ್ದೀರಿ, ಇನ್ಸ್ಟಿಟ್ಯೂಟ್ ಮಾಡಿದ್ದೀರಿ. ಅದು ಯಾಕೆ ಅಂದರೆ ಈಗ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ಬಹುಶಃ ಸಿನಿಮಾ ಗಾಯನಕ್ಕೆ ಲಾಯಕ್ ಇಲ್ಲ ಅನ್ನೋ ಫೀಲಿಂಗ್ ಬರೆಸಿದ್ರು. ಅದು ತುಂಬ ಪ್ರಾಮಿನೆಂಟಾಗಿ ಬಂದಾಗಿತ್ತು ಮನಸ್ಸಿಗೆ. ಪ್ರಾಬೆಬ್ಲಿ ಐ ಆಮ್ ನಾಟ್ ಫಿಟ್ ಫಾರ್ ದಿಸ್ ಅಂತ. ಆಚೆಗೆ ಬಂದಮೇಲೆ ಅನಿಸ್ತು. ಎಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದು ಹರೀಶ್, ಶಂಕರ್ ಗಣೇಶು, ವಿಜಯ ಆನಂದ್, ರಾಜನ್ ನಾಗೇಂದ್ರ, ವಿಜಯ್ ಭಾಸ್ಕರ್ ಅವರು, ಇಳೆಯರಾಜ ಅವರು, KV ಮಹಾದೇವನ್ನು, MS ವಿಶ್ವನಾಥನ್ ಸರು, ಹಂಸಲೇಖ ಸರು, ಸಾಧು ಕೋಕಿಲ, ವೈದ್ಯನಾಥನ್ ಸರು, ಎಲ್ಲರ ಜೊತೆನೂ ವರ್ಕ್ ಮಾಡಿ, ಇವರು ಕೀರ್ವಾಣಿ ಸರು, ಇವರೆಲ್ಲರ ಜೊತೆ ವರ್ಕ್ ಮಾಡ್ಕೊಂಬಂದಾಗ ಅವರವ್ರ ಸ್ಟೈಲ್ಸು ಅಷ್ಟು ಇಷ್ಟು ಎಲ್ಲ ಬರ್ತಾ ಇರುತ್ತೆ. ಇಂಬೈಬಿಟ್ಟು ಉಪೇಂದ್ರ ಕುಮಾರ್ ಸರ್ ಎಲ್ಲರ ಜೊತೆ ವರ್ಕ್ ಮಾಡುವಾಗ. ಸೊ ನನಗೇನು ಅನಿಸ್ತು, ವೈ ನಾಟ್ ಪುಟ್ ಆಲ್ ದಿಸ್ ನಾಲೆಡ್ಜ್ ಇನ್ ಟು ಯೂಸ್. ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ಬ್ಯೂಟಿಫುಲ್ಲಾಗಿ ಪಿಕಪ್ ಮಾಡ್ಬೋದು ಇಫ್ ಯು ಆರ್ ಆ್ಯಕ್ಚುಲಿ ಇಂಟ್ರೆಸ್ಟೆಡ್ ಇನ್ ಇಟ್. ಸೊ ನಾನೇನು ಮಾಡಿದೆ, ಓಕೆ ಲೆಟ್ ಮೀ ರಿಪ್ಲೈ ಬ್ಯಾಕ್ ಟು ದ ಇಂಡಸ್ಟ್ರಿ ವಿತ್ ಮೈ ಸ್ಟೂಡೆಂಟ್ಸ್ ಅಂದ್ಕೊಂಡೆ. ನಾವು ಲಾಯಕ್ಕಿಲ್ಲ ತಾನೆ, ನಮ್ಮ ವಿದ್ಯೆ ಲಾಯಕ್ ಉಂಟೋ. ಸೊ ಲಾಯಕ್ಕಾಗಿರೋ ಕಲಾವಿದರನ್ನ ಗಾಯಕರನ್ನ ತಯಾರು ಮಾಡೋಣ. ಸೊ ಸ್ಟೂಡೆಂಟ್ಸ್ ಬಂದರು. ಓಕೆ. ಆ್ಯಂಡ್ ನಾನು ಯಾರಿಗೂ ಫಿಲ್ಮ್ ಹಿಟ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಲ್ಲ. ನಾನು ಸುಗಮ್ ಸಂಗೀತ ಕ್ಲಾಸ್ ಮಾಡೋದು. ಸುಗಮ್ ಸಂಗೀತದಲ್ಲಿ ಏನು ಭಾವಗೀತೆ, ಭಕ್ತಿಗೀತೆ, ದಾಸರ ಪದ, ಅಭಂಗಗಳು, ಜಾನಪದ ಗೀತೆಗಳು, ವಚನಗಳು, ಇವೆಲ್ಲ ಸುಗಮ್ ಸಂಗೀತನೇ. ಇದನ್ನು ಹೇಳ್ಕೊಡೋದು. ಇದನ್ನು ಹೇಳ್ಕೊಡೋಕೆ ಶುರು ಮಾಡಿದೆ. ಫಸ್ಟ್ ಒಂದು ನರ್ಪಿಳ್ಳೆನೂ ಇರಲಿಲ್ಲ, ಬೋರ್ಡ್ ಮಾತ್ರ ಇತ್ತು. ಆಮೇಲೆ ಅದು ಎಲ್ಲಿಂದಲೋ ಒಂದು ಅಂತ ಬಂದು ವಿದಿನ್ 6 months ಒಂದು 10 ಸ್ಟೂಡೆಂಟ್ಸ್ ಆದರು. ಆ್ಯಂಡ್ ನಾನು ಏನಂದರೆ ಇಂಡಿವಿಜುವಲಾಗಿ ಕ್ಲಾಸ್ ತೊಗೊಳ್ಳೋದು, ನಾ ಬ್ಯಾಚಸ್ಸಲ್ಲಿ ತೊಗೊಳ್ಳಲ್ಲ. 1 ಸ್ಟೂಡೆಂಟ್ ಎಟ್ ಎ ಟೈಮ್ ಫಾರ್ ಹಾಫ್ ಆನ್ ಅವರ್ ಡ್ಯೂರೇಷನ್. ಎಷ್ಟು ಜನ ಇದುವರೆಗೆ ನಿಮ್ಮ ಇನ್ಸ್ಟಿಟ್ಯೂಟಿನ ಆಚೆ ಬಂದಿದ್ದಾರೆ? ತುಂಬ ಜನ, ಇನ್ ಹಂಡ್ರೆಡ್ಸ್, ತುಂಬ ಜನ. ಏನು ಹೆಸರು? ಭಕ್ತಿಗಾನ ಸುಧಾ ಅಂತ ಹೆಸರು. ಎಲ್ಲಿದೆ ಇದು? ಇದು ಫಸ್ಟ್ ವಿಜಯನಗರದಿತ್ತು. ಅಂದರೆ ನಾನು ನನ್ನ ಮನೆಯಲ್ಲೇ ಶುರು ಮಾಡಿದ್ದು. ಆಮೇಲೆ ಇವಾಗ ಐ ಹ್ಯಾವ್ ಶಿಫ್ಟೆಡ್ ಟು ಕೊಮ್ಮಘಟ್ಟ ನಿಯರ್ ಕೆಂಗೇರಿ. ಅಲ್ಲೂ ತೊಗೊಳ್ತೀನಿ, ವಿಜಯನಗರದಲ್ಲೂ ತೊಗೊಳ್ತೀನಿ. ಸೊ ನಾನೇನು ಮಾಡಿದೆ, ಆವಾಗ ನನ್ನ ಹತ್ರ ಚೆನ್ನಾಗಿ ಪಳಗಿರೋ ಸ್ಟೂಡೆಂಟ್ಸು ನನಗೆ ಪರವಾಗಿಲ್ಲ ಅನಿಸಿದ್ರೆ ಮಾತ್ರ ಆವಾಗ ಕೇಳುವೆ, ಆರ್ ಯು ಇಂಟ್ರೆಸ್ಟೆಡ್ ಇನ್ ಗೋಯಿಂಗ್ ಟು ಸಮ್ ರಿಯಾಲಿಟಿ ಶೋ ಅಂತ. ಅವರು ಇಫ್ ಯು ಸೇ ಸೊ ಅನ್ನೋರು, ಅವ್ರ ಪೇರೆಂಟ್ಸು. ಆ್ಯಸ್ ಎ ಗುರು ನೀವು ಹೇಳಿದ್ರೆ ಅಷ್ಟೇ, ಇಲ್ಲಾಂದರೆ ನಾವೆಲ್ಲೂ ಕಳಿಸಲ್ಲ ಮ್ಯಾಮ್ ಅಂತ. ಸೊ ಅದಕ್ಕೂ ಮುಂಚೆ ಏನು ಮಾಡಿದ್ದು, ನಮ್ಮ ಸ್ಟೂಡೆಂಟ್ಸನ್ನು ಇಟ್ಕೊಂಡು ನಾವು ಸಾಯಿ ಭಜನೆ ಪ್ರೋಗ್ರಾಮ್ಸ್ ಮಾಡೋದು ಶುರು ಮಾಡಿದೆವು. ನಾನು ಆವಾಗ ಗಿರಿನಗರ್ ಬಾಬಾ ಮಂದಿರಕ್ಕೆ ಹೋಗ್ತಿದ್ದೆ. ಅಲ್ಲಿ ಗೋಪಾಲ್ ಕೃಷ್ಣ ಬಾಬಾ ಅಂತಿದ್ರು. ಅವ್ರನ್ನ ಫಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ನನಗೆ ನನ್ನ ಕೆಲವು ಸ್ಟೂಡೆಂಟ್ ಮಕ್ಕಳು ಪುಟಾಣಿಗಳು ಹಾಡೋಕ್ಕೆ ಸಾಧ್ಯ ಇದೆ ಅನಿಸಿತ್ತು. ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ. ಸೊ ಅವರು ಗಣೇಶ ಚತುರ್ಥಿ ಟೈಮ್ನಲ್ಲಿ ಒಂದಿನ ಆಯಿತು ಬನ್ನಿ ಬಾಬಾ ಮುಂದೆ ಹಾಡಿ ಅಂತ. ಸರಿ, ಮಕ್ಳಿಗೆ ಹಾಡಿಸಿದ್ದು, ನಾ ಹಾಡಲಿಲ್ಲ ಅವತ್ತು. ನಾನಲ್ಲಿ ರೆಗ್ಯುಲರ್ ನನ್ನ ಗಾನ ಸೇವೆ ಅಂತ ಸೋಮವಾರ ಗುರುವಾರ ಹೋಗ್ತಿದ್ದೆ. ಇದು ಮಕ್ಕಳು. ಆ್ಯಂಡ್ ಮಕ್ಕಳು ಅಂದರೆ ಏನು, ಸಂಜನಾ ಅಂತ, ಅವಳಿಗೆ ಆವಾಗ 4.75 ವರ್ಷ. ಅವಳು ನನ್ನ ಹತ್ರ ಸೇರಿದ 3.25 ವರ್ಷ. ಈಗ ಶಿ ಹ್ಯಾಸ್ ಫಿನಿಶ್ಡ್ ಹರ್ BSc ಆ್ಯಂಡ್ ಶಿ ಈಸ್ ವರ್ಕಿಂಗ್. 1.5 ವರ್ಷ ಆಯಿತು ಕೆಲಸಕ್ಕೆ ಶುರು ಮಾಡಿ. ನಾನು ಆ್ಯಕ್ಚುಲಿ ನಿಮ್ಮ ವಯಸ್ಸೇ ಕೇಳಲಿಲ್ಲ. ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೇಳ, ಅಯ್ಯಯ್ಯೋ ಇಷ್ಟೊಂದು ದೊಡ್ಡವರು. ಯು ಆರ್ ಬಚ್ಚರೀಟ್. ಸೊ ನಾವು ಆವಾಗ ಬಾಬಾನ ಕೇಳಿ, ಬಾಬಾ ನೀವು ಮೆಟ್ಲು ಹತ್ಕೊಂಡು ಹೋಗಿರಿ ಮಂದಿರದಲ್ಲಿ ಹಾಡಿ, ನಾನು ಇವಾಗ ಬರ್ತೀನಿ ಅಂದರು. ಅವರು ಬಂದರು, ಮಕ್ಕಳು ಹಾಡು ಶುರು ಮಾಡಿದ್ರು. ನಾನು ಆವಾಗ ಹೇಳಿದೆ, ಸಾಯಿ ಭಜನೆ ನಾನೇನು ಮಾಡುವೆ, ಈ ಪೇರೆಂಟ್ಸು ತುಂಬ ಮಕ್ಳಿಗೆ ಕಾಟ ಕೊಡ್ತಾರೆ. ಏನು ಇದು ಹಾಡಿಗೆ ಬರೋದಿಲ್ವಾ, ಅದು ಹಾಡಿಗೆ ಬರೋದಿಲ್ಲ, ಇಲ್ಲಿ ಮೇಲೆ ಹೋಗ್ಬೇಕಲ್ವಾ, ಇಲ್ಲ ಒಂಚೂರು ಕೆಳಗೆ ಬರೋ, ಈ ಮಾತುಗಳು ತುಂಬ ಆಡ್ತಾರೆ. ಸೊ ನಾನೇನು ಮಾಡಿದೆ, ಕಂಪಲ್ಸರಿ ಆಲ್ ದ ಪೇರೆಂಟ್ಸ್ ಟು ಸಿಂಗ್ ದ ಕೋರಸ್ ಫಾರ್ ದ ಭಜನ್ಸ್ ಅಂತ ಕೂರಿಸ್ಬಿಟ್ಟಿದ್ದೆ. ಯಾಕೆ ನಾವು ಸಾಯಿ ಭಜನ್ ಹಾಡುವಾಗ ಏನು ಅಂದರೆ, ಒಂದು ಲೈನ್ ನಾವು ಹಾಡಿದ್ರೆ ಮೇನ್ ಸಿಂಗರು, ಗ್ರೂಪ್ ಹ್ಯಾಸ್ ಟು ರಿಪೀಟ್ ದ ಸೇಮ್ ಲೈನ್. ಸೊ ಇವಾಗ ನಾನು ದಯಾ ಕರು ಹೇ ದಯಾನಿಧಿ ಹೇ ಭಗವಾನ್ ಹಾಡಿದ್ಮೇಲೆ ಅವ್ರು ರಿಪೀಟ್ ಮಾಡಬೇಕಂತ, ಆ ಥರ. ಸೊ ಅವ್ರಂಗೆ ಕೂರಿಸಿ, ಸಿಟ್ ಇನ್ ದ ಹಾಟ್ ಸೀಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಟು ಸಿಂಗ್. ಅರ್ಥ ಆಗುತ್ತೆ. ಹಾಂ, ಅರ್ಥವಾಯಿತು.
ಆಮೇಲೆ ಬಾಬಾ ಒಂದು 2 ಭಜನ್ ಕೇಳಿ ಮೆಟ್ಲಿಳ್ಕೊಂಡು ಹೊಟ್ಟೋದ್ರು. ನನಗೆ ಅಯ್ಯೋ ಮಕ್ಳಿಗೆ ಶುರು ಹೊಟ್ಟೆ ಹೋದ್ರಲ್ಲಪ್ಪ ಅಂತ ನೋಡಿದ್ರೆ 5 ನಿಮಿಷ ಬಂದರು. ದೇವ್ರು ಕದಲಿಸ್ಬಿಟ್ಟು ಬಂದುಬಿಟ್ಟಿದ್ದೀನಿ ಕುಸುಮಮ್ಮ, ಇನ್ಯಾವಾಗ ಕೂತ್ಕೊಂಡು ಆರಾಮಾಗಿ ಕೇಳ್ತೀನಿ ಅಂತ. ದಟ್ ವಾಸ್ ದ ಫಸ್ಟ್ ಬ್ಲೆಸ್ಸಿಂಗ್ಸ್ ದಟ್ ಮೈ ಸ್ಟೂಡೆಂಟ್ಸ್ ಗಾಟ್. ವೆರಿ ಫಸ್ಟ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ದ ವೆರಿ ಫಸ್ಟ್ ಸಿಂಗಿಂಗ್ ಔಟ್ಸೈಡ್ ಅಪಾರ್ಟ್ ಫ್ರಮ್ ಕ್ಲಾಸ್. ಏನು ಕನಸಿದೆ ಕುಸುಮ ಅವ್ರಿಗೆ? ನನಗೇನು ಕನಸಿದೆ ಅಂತ ಅನಿಸೋದೇ ಇಲ್ಲ. ಏನಾದ್ರು ಮಾಡಬೇಕು ಅಂತ ಏನಾದ್ರು ಈಗಲೂ ಮಾಡ್ತಾನೇ ಇದ್ದೀನಿ ಬಿಟ್ಟು ಹೊರತುಪಡಿಸಿ ಇನ್ನೇನಾದರೂ ಮಾಡಿಲ್ಲ ಅಂತ ಏನಾದರೂ ಕಾಡ್ತಿದ್ಯಾ? ಇಲ್ಲ. ಯಾಕೆ ಅಂದರೆ ಈ ಚೆನ್ನಾಗಿ ಹಾಡೋ ಮಕ್ಕಳನ್ನ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ವಾಯ್ಸ್ ಮಾಡ್ಯುಲೇಷನ್ಸ್ ಎಲ್ಲ ಹೇಳ್ಕೊಟ್ಟು ವಾಯ್ಸ್ ಮಾಡ್ಯುಲೇಷನ್ಗೆ ಅಂತಾನೇ ಕ್ಲಾಸಸ್ ಇಟ್ಕೊಂಡು ಅವ್ರಿಗೆಲ್ಲ ಹಾಡಿಸಿ ಅಪಾರ್ಟ್ ಫ್ರಮ್ ರೆಗ್ಯುಲರ್ ಕ್ಲಾಸಸ್ ಎಲ್ಲರೂ ಚಾನೆಲ್ಗಳಲ್ಲಿ ರಿಯಾಲಿಟಿ ಶೋಸನ್ನು ಗೆದ್ದು ಬಂದರು. ಎದೆ ತುಂಬಿ ಹಾಡುವೆನುನಲ್ಲಿ 2 ಸೀಸನ್ ಗೆದ್ದರು. ನಿಮ್ಮ ಸ್ಟೂಡೆಂಟ್ಸು? ಜಿ ಸರೆಗಮಪನಲ್ಲಿ ಅಜಯ್ ಭಾರದ್ವಾಜು, ಓ ಹಿಲೇಶ್ವರಿ ನಿಮ್ಮ ಸ್ಟೂಡೆಂಟ್ಸು? ನನ್ನ ಸ್ಟೂಡೆಂಟ್ಸು. ಅವರು ಗೆದ್ರು. ಸಚಿನ್ ಭಾರದ್ವಾಜ್ ರನ್ನರ್ ಅಪ್ ಆದ ಎದೆ ತುಂಬ ನಿಮ್ಮ ಸ್ಟೂಡೆಂಟ್. ಆಮೇಲೆ ಸ್ಪರ್ಶ, ಶಿ ಇಸ್ ಮೈ ಸ್ಟೂಡೆಂಟ್. ಆ್ಯಂಡ್ ದೆನ್ ಶ್ವೇತಾ ಪ್ರಭು ಅಂತ ಆವಾಗ ಬರೋರು, ಇವಾಗೇನು ಬರೋಲ್ಲ. ಅವರೂ ಇವಾಗ ಸರೆಗಮಪ ಜೂರಿನಲ್ಲಿ ಕೂತ್ಕೋತಾರೆ ಅನಿಸುತ್ತೆ. ಸೊ ಲೈಕ್ ದಿಸ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಡಿಸರ್ವಿಂಗ್ ಸ್ಟೂಡೆಂಟ್ಸ್ ಕೇಮ್. ಒಂಥರ ಮಕ್ಕಳು ಯಾರು ಹಾಡೋಕ್ಕೆ ಕಲಿತಾರೆ ನಿಮ್ಮ ಬಳಗಕ್ಕೆ ಅಥವಾ ನಿಮ್ಮ ಅಖಾಡಕ್ಕೆ ಬಂದರೆ ಒಂಥರ ಪೂರ್ತಿ ತಯಾರಾಗಿ ಹೊರಗೆ ಬರ್ತಾರೆ. ಅಜಯ್ ಭಾರದ್ವಾಜ್ ಗೆದ್ದಾಗ ಅವ್ರ ತಂದೆ, ಹಿ ವಾಸ್ ಅ ವೆರಿ ವೆರಿ ಆರ್ಡಿನರಿ ಸಿಂಗರ್ ವೆನ್ ಹಿ ಕೇಮ್ ಟು ಯು ಮೇಡ್ ಹಿಮ್ ಎಕ್ಸೆಪ್ಷನಲ್ ಮ್ಯಾಮ್ ಅಂದರು. ಥ್ಯಾಂಕ್ ಯು ಅಂದೆ. ಅವ್ರು ತಮಿಳ್ ಚಾನಲ್ಗೂ ಹೋದರು, ಜಿ ಸರಿಗಮಪ ತಮಿಳ್ಗೆ. ಅಲ್ಲಿ ಫಸ್ಟ್ ರನ್ನರ್ ಅಪ್ ಆದರು. ಆ್ಯಂಡ್ ಚೇತನ ಇನ್ನು ಎದೆ ತುಂಬಿ ಹಾಡುವೆನು, ಎಸ್ ಪಿ ಸರ್ ಅಂತೂ ಏನು ಪ್ರಾಡಿಜಿಮ್ಮ ನೀನು ಅಂತ. ಅವ್ರು ಆ್ಯಕ್ಚುಲಿ ಅವಳು ಹಾಡುವಾಗ ವೆರಿ ಫಸ್ಟ್ ಟೈಮ್ ದಟ್ ಶಿ ಸ್ಯಾಂಗ್, ಅವ್ರು ಎದ್ದೋಗ್ಬಿಟ್ಟು ಸ್ಟೇಜಲ್ಲಿ ಹಿಂದೆ ಎಲ್ಲ ಹಿಂಗೆ ನೋಡ್ದೆ. ಅಫ್ಕೋರ್ಸ್ ಸ್ವಲ್ಪ ಅವರು ಹ್ಯೂಮರಸ್ ಆಗು ಇರ್ತಾರೆ, ಬಟ್ ಅವರು ರೆಕಾರ್ಡ್ ಪ್ಲೇ ಆಗ್ತಿದೆಯಾ ಅಂತ ನೋಡ್ತಿದ್ದೀನಿ ಅಂದರು. ಆ ಲೆವೆಲ್ಗಿತ್ತು ಅವಳು ಸಿಂಗಿಂಗ್. ಆವಾಗ ನಾವು ಹೇಳೋದು ಕೆಲವೆಲ್ಲ ಬೈ ಬರ್ತ್ ಬಂದಿರುತ್ತೆ, ಬಟ್ ಕೆಲವೆಲ್ಲ ಡಿಪೆಂಡ್ಸ್ ಆನ್ ದ ಗುರು ಆಲ್ಸೋ, ಹೌ ಯು ಹೋನ್ ಇಟ್. ಸೊ ಆ ಒಂದು ಕೆಲಸ ನನ್ನ ಕೈಲಿ ದೇವ್ರು ಮಾಡಿಸ್ದ. ಸೊ ನನಗೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ತೋರಿಸ್ಕೊಳ್ಳೋಕೆ ಏನು ಉಳಿಲಿಲ್ಲ. ಇವ್ರುಗಳೆಲ್ಲ ಕೊಟ್ಟರು, ನನ್ನ ಉತ್ತರನ ಆಯಿತು.